ಎಲ್ಲ ನಿಮ್ಮ ಮಿತ್ರರಿಗೆಲ್ಲರಿಗೂ ನಮಸ್ಕಾರ ಹಾಗೂ ಕಾರ್ಯಕರ್ತ ಬಂಧು ಮಿತ್ರರಿಗೆಲ್ಲರಿಗೂ ನಾನು ಫಸ್ಟ್ ನಮಸ್ಕಾರಗಳನ್ನು ಹೇಳ್ತೀನಿ. ಇವತ್ತು ಬಸವನಗುಡಿ ಮಂಡಲದ ಅಧ್ಯಕ್ಷ ಸ್ಥಾನದ ಪದಗ್ರಹಣದ ಒಂದು ಬಸವನಗುಡಿ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನನಗೆ ಹೆಮ್ಮೆ ಅನ್ನಿಸ್ತಿದೆ. ಈ ಬಸವನಗುಡಿ ಭಾಗದಲ್ಲಿ ನನ್ನನ್ನು ಈ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಆಯ್ಕೆ ಮಾಡಿದ ಎಲ್ಲ ಪಕ್ಷದ ಹಿರಿಯರಿಗೂ, ಶಾಸಕರಿಗೂ, ಸಂಸದರಿಗೂ ನಾನು ಚಿರಋಣಿ ಆಗಿರ್ತೀನಿ. ನಾನು ಭಾಗ್ಯ ಅನ್ಕೋತೀನಿ. ಯಾಕಂದರೆ ನನ್ನನ್ನು ಈ ಜವಾಬ್ದಾರಿಗೆ ಆಯ್ಕೆ ಮಾಡಿದರೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಕಾರ್ಯಕರ್ತ ಮಿತ್ರರಿಗೂ ಎಲ್ರಿಗೂ ಮುಂದಿನ ಯುವ ಪೀಳಿಗೆಯನ್ನು ನಾನು ಇದಕ್ಕೆ ಯಾವುದು ಪಕ್ಷಕ್ಕೆ ಸೇರ್ಪಡೆ ಮಾಡೋದ್ರಲ್ಲಿ ನಾನು ಫಸ್ಟು ನನ್ನ ಸಂಕಲ್ಪವನ್ನು ಅದು ಇಟ್ಕೊಂಡು ಎಲ್ಲ ಕಾರ್ಯಕರ್ತರನ್ನು ಗೂಡಿಸ್ಕೊಂಡು ಬಸವನಗುಡಿಯಲ್ಲಿ ಪಕ್ಷವನ್ನು ಇನ್ನೂ ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ನಾನು ಭರವಸೆಯನ್ನು ಕೊಡ್ತೀನಿ. ಎಲ್ರಿಗೂ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಸಾಮಾನ್ಯ ಕಾರ್ಯಕರ್ತರಿಗೆ ಬಸವನಗುಡಿಯಲ್ಲಿ ಈ ಥರದ ಅಧಿಕಾರಗಳನ್ನು ಕೊಡ್ತಾ ಇರೋದು ಭಾರತೀಯ ಜನತಾ ಪಕ್ಷದಲ್ಲಿ ಅದು ಯಾವಾಗಲೂ ನಿರಂತರವಾಗಿ ನಡೀತಾ ಬಂದಿರೋದು. ನಾನು ಯಾಕಂದರೆ 2010ರಲ್ಲಿ ಯುವ ಮೋರ್ಚೆ ಜವಾಬ್ದಾರಿಯನ್ನು ನಾನು ತಗೊಂಡು ಕೆಲಸ ಮಾಡಿದವನು. ಅದಾದಮೇಲೆ ನಾನು ಮಂಡಲದ ಸೆಕ್ರೆಟರಿಯಾಗಿ, ಮಂಡಲದ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ ನನಗೆ ಅನುಭವ ಇದೆ. ಆ ಅನುಭವದ ಮೇಲೇ ಕಾರ್ಯಕರ್ತರುಗಳಿಗೆ ಕೊಡುವಂಥದ್ದು, ಕಾರ್ಯಕರ್ತರ ಪಕ್ಷ ಎಲ್ಲ ಜವಾಬ್ದಾರಿಯನ್ನು ಕಾರ್ಯಕರ್ತರಿಗೆ ಕೊಡ್ತಾ ಇರುವಂಥದ್ದು. ಇದು ಭಾಜಪ ಅನ್ನೋದು ಯಾವತ್ತೂ ಕಾರ್ಯಕರ್ತರ ಪಕ್ಷ. ಶುರು ಮಾಡಲಾ? ನಮಸ್ಕಾರ. ಇವತ್ತೊಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ, ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೂತನವಾಗಿ ಪದಗ್ರಹಣ ಮಾಡ್ತಿರೋಂಥ ಬಸವನಗುಡಿ ಮಂಡಲದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಿರೋ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರಿಗೆ ಇಡೀ ಬಸವನಗುಡಿ ಮಂಡಲದ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಒಂದು ರೀತಿಯಲ್ಲಿ BJPಗೆ ಒಂದು ವಿಶೇಷವಾದ ಕ್ಷೇತ್ರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರವೀಣ್ ಶೆಟ್ಟರಿಗೆ ನಮ್ಮೆಲ್ಲ ಸ್ನೇಹಿತರು, ಎಲ್ಲ ವಾರ್ಡಿನ ಕಾರ್ಯಕರ್ತರು, ಮಂಡಲದ ಕಾರ್ಯಕರ್ತರು ಇಷ್ಟು ದಿನ ನನಗೆ ಹೇಗೆ ಸಹಕಾರ ಕೊಟ್ಟರು ಅದೇ ರೀತಿಯಲ್ಲಿ ಅವ್ರಿಗೂ ಕೂಡ ಸಹಕಾರ ಕೊಟ್ಟು ನಮ್ಮ ನಾಯಕರಾಗ್ಬೋದು, ನಮ್ಮ ಶಾಸಕರು, ನಮ್ಮ ಸಂಸದರಾದ ತೇಜಸ್ವಿ ಸೂರ್ಯ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಪ್ರತಿಯೊಬ್ಬರು ಕೂಡ ಅವರಿಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಅವರು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬಸವನಗುಡಿ ಮಂಡಲನ ಒಂದು ಉನ್ನತ ಮಟ್ಟಕ್ಕೆ ಸಂಘಟನೆ ತಗೊಂಡೋಗಲಿ ಅಂತೇಳಿ ಈ ಮೂಲಕ ನಾನು ಅವ್ರಿಗೆ ಹಾರೈಸ್ತೇನೆ. जनता पार्टी के जय, भारतीय जनता पार्टी के जय, भारत माता की जय। ಬಸವನಗುಡಿಯಲ್ಲಿ BJP ಮತ್ತಷ್ಟು ಗಟ್ಟಿಯಾಗಲಿಕ್ಕೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಿಮ್ಮಲ್ಲಿ ಒಬ್ಬರಾಗಿ ಕೆಲಸ ಮಾಡಿದಂತ ನಿಕಟಪೂರ್ವ ಅಧ್ಯಕ್ಷ ಆದಂತ ಆತ್ಮೀಯರಾದಂತ ಗಿರೀಶ್ ಅವರೇ, ನಂದಿನಿ ವಿಜಯವಿಠಲ್ ಅವರೇ, ಶ್ಯಾಮಲಾಕ್ಕ ಅವರೇ, ನಮ್ಮ ನಿತಿನ್ ನರಸ್ ಅವರೇ, ಚಂದ್ರಶೇಖರನ್ ಅವರೇ, ನಮ್ಮ ಬಾಕಿ ಆಗಿರುವಂತ ಆತ್ಮೀಯ ನಮ್ಮ ಪ್ರವೀಣ್ ಶೆಟ್ಟಿ, ನಮ್ಮ ಎಲ್ಲಿಂದ ಬೇರೆ ಕಡೆಯಿಂದ ನಾವು ನಾಯಕರನ್ನ, ಅಧ್ಯಕ್ಷರನ್ನ ಇಂಪೋರ್ಟ್ ಮಾಡ್ಕೊಳ್ಳಲ್ಲ. ಅವಧಿ ಮುಗಿದ ಮೇಲೆ ಮತ್ತೆ ಅವರೇ ಬೆಳೆಸಿರುವಂತ ಪಕ್ಷದ ಕಾರ್ಯಕರ್ತರ ಅಧ್ಯಕ್ಷರಾದ್ರೆ ಏನೋ ಒಂದು ಕಿರೀಟ ಕೊಟ್ಟಂಗಲ್ಲ, ಅವ್ರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ ನಾವು.
ಹೋರಾಟ ಮಾಡಬೇಕು, ಭೂ ಸಮಿತಿ ಕೆಲಸ ಮಾಡಬೇಕು, ಎಲ್ಲ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿಯನ್ನ ಕೊಟ್ಟಿದೆ. ಮುಂದೆ ಎಲ್ಲರಿಗೂ ಕೂಡ ಅವಕಾಶ ಬರುತ್ತೆ. ವಾರ್ಡ್ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ, ಸಿಟಿ ಜಿಲ್ಲೆ ಮಟ್ಟದಲ್ಲಿ ಕೂಡ ಅದರ ಅವಕಾಶವನ್ನ ಮಾಡ್ತೀವಿ. ಸನ್ಮಾನ್ಯ ಗಿರೀಶ್ ಅವರು ಅಧ್ಯಕ್ಷ 4 ವರ್ಷ 5 ವರ್ಷ ಅಧ್ಯಕ್ಷರಾಗಿದ್ದರು. ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ, ಒಳ್ಳೆ ಸಂಘಟನೆಯನ್ನ ಮಾಡಿದ್ದಾರೆ, ಒಳ್ಳೆ ಒಂದು ಮೆಂಬರ್ಶಿಪ್ ಮಾಡಿದ್ದಾರೆ. ಇವತ್ತು ಬಸವಣ್ಣ ಕ್ಷೇತ್ರದ ಎಲೆಕ್ಷನ್ಗೆ ನಾವು ಈ ಮಾತು ಹೇಳ್ತೀವಿ, ಹೊಸ ಅಧ್ಯಕ್ಷರಾಗಿದ್ದೀರಾ, ಮಂಡಲದ ಅಧ್ಯಕ್ಷರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. 1 ಗಂಟೆ ತಡವಾಗಿದೆ, ದಯಮಾಡಿ ಕ್ಷಮಿಸಿ ಅಂತ ಹೇಳಿ ಈ ಒಂದು ಬಸವನಗುಡಿ ಕ್ಷೇತ್ರ ಸನ್ಮಾನ್ಯ ಕೈ ಸುಬ್ರಹ್ಮಣ್ಯ ಶಾಸಕರಾದ್ಮೇಲೆ ಒಳ್ಳೆ ಅಭಿವೃದ್ಧಿ ಕೂಡ ಆಗಿದೆ, ಸಂಘಟನೆ ಕೂಡ ಅಷ್ಟೇ ಒಂದು ಬಲವನ್ನ ಬಂದಿದೆ. ಸುಮಾರು 70 ಸಾವಿರಷ್ಟು ಮೆಂಬರ್ಶಿಪ್ ಆಗಿದೆ, 100ಕ್ಕೆ 100 ಭೂ ಸಮಿತಿ ಕೂಡ ಆಗಿದೆ. ಮತ್ತೆ ಎಲ್ಲ ವಾರ್ಡ್ನಲ್ಲಿ ಅಧ್ಯಕ್ಷರ ಸಂವಿಧಾನ ಪ್ರಕಾರ ಅಧ್ಯಕ್ಷರ ಬದಲಾವಣೆ ಅನಿವಾರ್ಯ. ನೂತನ ಅಧ್ಯಕ್ಷರಾದ ಪ್ರವೀಣ್ ಶೆಟ್ರು, ಸಂಗಾತಿ ವೆಂಕಟೇಶ್ ಅವರೇ, ನಂದಿನಿ ವಿಜಯಕಲಾರ್ ಅವರೇ ಎರಡನೇ ನಿಮಿಷ ಅದೇ ಮುಂದೆ ಯಾವ ರೀತಿ ಇದೆ ಅದಕ್ಕಿಂತವಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಣ. ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಬಹಳ ದೊಡ್ಡವಾದಂಥ ನಿರೀಕ್ಷೆಯನ್ನು ನಾನು ಬರೋದು ಮುಂಚೆ ನಾನು ಗಮನಿಸಿದಂತೆ 15 ಜನ ಇರ್ತಿದ್ರು, ನಾನು ಬಂದರೆ ಒಂದು 25ರಿಂದ 30 ಜನ ತನಕ ಸೇರ್ತಾ ಇತ್ತು. ಇವತ್ತು ಪಾರ್ಟಿ ಯಾವ ರೀತಿ ಬೆಳ್ಕೊಂಡಿದೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಬಂದಂತ ಅಧ್ಯಕ್ಷರುಗಳು ಎಲ್ಲ ಕಾರ್ಯಕರ್ತರು ಸೇರಿ ಸಂಘಟನೆಯನ್ನ ಯಾವ್ದಾದ್ರು ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ 150, 200, 300 ಜನಗಳು ಅದರ ಕಾರ್ಯಕರ್ತರುಗಳು ಅಂತಹ ದೈವ ದುರ್ಲಭವಾದಂತಹ ಕಾರ್ಯಕರ್ತರ ಪಡೆಯಲಿದೆ. ಅಂತಹ ಕಾರ್ಯಕರ್ತರ ಇವತ್ತು ಗಿರೀಶ್ ಅವರು ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಬೆಂಗಳೂರು ಮಹಾನಗರದಲ್ಲಿ ಹಾಗೆ ಈಗಿನ ಹಾಗೆ ಹಾಗೆ ಕೊಡ್ತಾ ಬೆಂಗಳೂರು ಇರಬೇಕು. ಬೆಂಗಳೂರು ಹಾಗೆ ಹಾಗೆ ಜಿಲ್ಲಾ ಉಪಾಧ್ಯಕ್ಷರಾದ ಆನಂದಮ್ಮ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆನಂದಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಸಹೋದರರು ಆಗಮಿಸಿರಬೇಕು. ಹಾಗೆ ಪಶ್ಚಿಮ ಬಂಗಾಳ ಪಕ್ಷದ ಸೂಚನೆಯಂತೆ ನಿರ್ಣಯದಂತೆ ಹೊಸ ಅಧ್ಯಕ್ಷರ ಒಂದು ಚುನಾವಣೆ ನಡೆದು ಹೊಸದಾಗಿ ನೂತನವಾಗಿ ಅಧ್ಯಕ್ಷರಾದಂಥವರಿಗೆ
ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಮಂಡಲದ ಅಧ್ಯಕ್ಷರು ಇಷ್ಟು ದಿನಗಳ ಕಾಲ ಸತತವಾಗಿ ಈಗಾಗಲೇ ಅವರು ಹೇಳಿದ ಹಾಗೆ 5 ವರ್ಷಗಳ ಕಾಲ ನಿರಂತರವಾಗಿ ಎಲ್ಲ ಕಾರ್ಯಕರ್ತರನ್ನ, ನಾಯಕರುಗಳನ್ನ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಇವತ್ತು ಜವಾಬ್ದಾರಿಯನ್ನು ಹಸ್ತಾಂತರ ಮಾಡ್ತಾ ಇರ್ತಕ್ಕಂಥ ಗಿರೀಶ್ ಅವರೇ, ಹೊಸದಾಗಿ ಅಧ್ಯಕ್ಷರಾಗಲಿಕ್ಕೆ ಈಗಾಗಲೇ ಚುನಾಯಿತರಾಗಿದ್ದಾರೆ. ಇವತ್ತು ಸಮಾರಂಭದಲ್ಲಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರ್ತಕ್ಕಂತಹ ಪ್ರವೀಣ್ ಶೆಟ್ಟಿ, ಆತ್ಮೀಯ ಸ್ನೇಹಿತರು, ಮಹಾನಗರ ಪಾಲಿಕೆ ಸದಸ್ಯರಾಗಿ ಕೆಲಸ ಮಾಡಿ ಸಾಕಷ್ಟು ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಬರ್ತಾ ಇರ್ತಕ್ಕಂತಹ ನಗರ ವೆಂಕಟೇಶ್ ಅವರು,